ಓಕೆ, ಡೆಲ್ಲಿಗೆ ಹೋದ್ಮೇಲೆ ಅವ್ರು ಎಲ್ಲಿ ಇದ್ರು, ಯಾರ್ಯಾರನ್ನ ಮೀಟ್ ಮಾಡಿದ್ರು, ಅವರೆಲ್ಲರ ಜೊತೆ? ಡೆಲ್ಲಿಗೆ ಹೋದ್ಮೇಲೆ ವಿಠಲ್ ಮಂದಿರದಲ್ಲಿ ಇದ್ವಿ. ಓಕೆ, ಒಂದು ವಿಠಲ್ ಮಂದಿರದಲ್ಲಿ ಇದು ಮಾಡಿದ್ರು, ಅಲ್ಲಿ ಇದ್ವಿ. ಸಂಜೆ ಆದ್ಮೇಲೆ ಒಬ್ಬರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು. ಓಕೆ, ನಂಗೆ ಅಲ್ಲಿ ಯಾರಿದ್ರಮ್ಮ ಈ ಸುಪ್ರೀಂ ಕೋರ್ಟ್ ಹೋದ್ರಿ ಅಲ್ಲ ನೀವು ಸುಪ್ರೀಂ ಕೋರ್ಟಿಗೆ? ಯಾರಿದ್ರು ನಿಮ್ ಜೊತೆ? ಗಿರೀಶ್ ಮಟ್ಟಣ್ಣ, ಈ ಮಾಸ್ಕ್ ಮ್ಯಾನು. ತಿಮರೋಡಿ ಇಲ್ಲ. ಇಲ್ಲ ಇಲ್ಲ. ನೀವು ತಿಮರೋಡಿನ ಫಸ್ಟ್ ನೋಡಿದ್ದೆ ಯಾವಾಗ? ನಾನು ಯಾವಾಗಲೂ ಒಂದು ಸಲ ನೋಡಿದ್ದು, ಅದು ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಪುತ್ತೂರ ಇದ್ರ ಹತ್ರ ಒಂದು ದೇವಸ್ಥಾನ. ಇಶ್ಯೂ ಆಗೋಕ್ಕೂ ಮುಂಚೆ ತಿಮರೋಡಿನ ಆವಾಗಲೇ ನೋಡಿದ್ ನೀವು? ಆವಾಗಲೇ ನೋಡಿದ್ದು, ಒಂದು ಸಲ ಹೋಗಿದ್ದು ಅಷ್ಟೇ. ಈ ಡೆಲ್ಲಿಗೆ ಹೋದಾಗ ತಿಮರೋಡಿ ಬಂದ? ಇಲ್ಲ ಇಲ್ಲ ಇಲ್ಲ. ಓಕೆ, ನೀವೆಲ್ಲ ಹೋಗಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಾಯ್ತಾ ನಿಮ್ಗೆ? ನನಗೆ ಅದೇನು ಗೊತ್ತಿಲ್ಲ. ವಿಚಾರ ಹೋಗಿದ್ರಲ್ಲ ಸುಪ್ರೀಂ ಕೋರ್ಟ್ ತನಕ? ಸುಪ್ರೀಂ ಕೋರ್ಟ್ ಒಳಗಡೆ ಎಲ್ಲ ಎಲ್ಲೂ ಹೋಗ್ಲಿಲ್ಲ. ಕೂರ್ಸಿಟ್ಟಿದ್ರು, ಅವರು ಓಡಾಡ್ತಾ ಇದ್ರು, ನನ್ನನ್ನು ಒಂದ್ ಕಡೆ ಕೂರ್ಸಿಟ್ಟಿದ್ರು. ಓಕೆ, ಕೂತ್ಕೊಂಡಿದ್ದೆ ಅಷ್ಟೇ. ಓಕೆ, ಅಲ್ಲಿ ಏನಾಯ್ತು ಒಳಗಡೆ? ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕಿದ್ರು, PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆಯ್ತು. ಅದೆಲ್ಲ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕಳಿಸ್ತು. ಅದು ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಅದು ಗೊತ್ತಿಲ್ಲ. ಸುಮ್ಮನೆ ಯಾಕೆ ನಾನು ಇರೋದನ್ನ ಅದು ಯಾವುದು ನಿಮಗೆ ಗೊತ್ತಿಲ್ಲ? ನನ್ಗೆ ಯಾವುದು ಗೊತ್ತಿಲ್ಲ. ಓಕೆ, ಅಲ್ಲಿಂದ ವಾಪಸ್ ಬಂದ್ರಿ? ಅಲ್ಲಿಂದ ಹೋದ್ವಿ, ಭಾನುವಾರ ಹೋದ್ವಿ, ಸೋಮವಾರ ನೈಟು ವಾಪಸ್ ಫ್ಲೈಟಲ್ಲೇ ವಾಪಸ್ ಬಂದ್ವಿ. ಅಲ್ಲಿ ತನಕ ನನಗೆ ಇಲ್ಲಿ ಏನು ನಡೀತಾ ಇದೆ, ಏನು ಎತ್ತ ಒಂದು ಚೂರು ಗೊತ್ತಿಲ್ಲ. ಇದು ಮೇ ತಿಂಗಳಲ್ಲಿ ಆಗಿದ್ದು. ಇದಾದ್ಮೇಲೆ ಜೂನು ಮಾಸ್ಕ್ ಮ್ಯಾನ್ ಬಂದ. ಮಾಸ್ಕ್ ಮ್ಯಾನ್ ಬಂದ ಮೇಲೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನನಗೆ ಫೋನ್ ಮಾಡಿದ್ರು, ನೀವು ಹೊರಟು ಬನ್ನಿ ಅಂತ. ನೀವು ಹೋದ್ರಿ? ನಾನು ಹೋದೆ. ಓಕೆ, ಹೋದೆ. ಅಲ್ಲಿ ಒಂದು ಕಡೆ ಒಂದು 3-4 ದಿನ ಇದ್ದೆ, ಒಂದು ಮನೆಯಲ್ಲಿ ಕೂರಿಸಿ. ಅದೇ ಕುಸುಮಾವತಿ ಅವರ ಮನೆಯಲ್ಲಿ. ಕುಸುಮಾವತಿ ಅವರು ಸೌಜನ್ಯ ಮನೆಯಲ್ಲಿ ನೀವಿದ್ರಿ? ಇದ್ದೆ. ಓಕೆ, ಅಲ್ಲಿಂದ ಮತ್ತೆ ಹೇಗಿತ್ತು? ಅಂದ್ರೆ ನಿಮ್ಮನ್ನ ನೀಟಾಗಿ ಟ್ರೀಟ್ ಮಾಡಿದ್ರಾ? ಚೆನ್ನಾಗೇ ಮಾಡಿದ್ದಾರೆ ಎಲ್ಲರೂ. ಮಾತಾಡಿದ್ರು ಸೌಜನ್ಯ? ಅವ್ರೇನು ಮಾತಾಡಿಲ್ಲ, ಅವ್ರೇನು ಮಾತಾಡಿಲ್ಲ. ನಾನು ಅಂತ ವಿಚಾರಕ್ಕೆಲ್ಲ ನಾನು ಮಾತಾಡಕ್ಕೂ ಹೋಗ್ಲಿಲ್ಲ. ಬೇರೆ ಏನು ಮಾತುಕತೆ ಆಗ್ಲಿಲ್ಲ? ನಾನು ಅಷ್ಟೊಂದು ನಾನು ಯಾರ ಹತ್ರನೂ ನಾನು ಈ ಮೇನಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಬಂದ ನಂತರ ಇಡೀ ಮೇ ತಿಂಗಳು, ಜೂನು ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಿಲ್ವಾ? ಯಾರು ಬಂದು ಭೇಟಿ ಮಾಡಿಲ್ವಾ? ಇಲ್ಲ, ಯಾರು ಏನು ಸದ್ದಿಲ್ಲ. ಓಕೆ, ದೆನ್ ನಿಮಗೆ ಬರಕ್ಕೆ ಹೇಳಿದ್ರು, ಚಿನ್ನಯ್ಯ ದೂರು ಕೊಟ್ಟಿದ್ರು, ಅದಾದ್ಮೇಲೆ ನಿಮ್ಮ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸ್ಬೇಕಾಗಿತ್ತು. ನಿಮ್ಮನ್ನ ಕರೆದ್ರು, ನೀವು ಹೋದ್ರಿ? ಹೌದು. ನೀವು ಕುಸುಮಾವತಿ ಮನೇಲಿ ಇದ್ರಿ? ಹೌದು. ಓಕೆ, ಅದಾದ್ಮೇಲೆ ಕರೆದ್ರು, ತಿಮರೋಡಿ ಮನೆ ಹತ್ರ ಹೋದ್ವಿ. ಅಲ್ಲಿ ಆಯ್ತು, ಹೀಗೆ ಒಬ್ರು ಲಾಯರ್ ಬರ್ತಾರೆ, ಹೋಗಿ ಕಾರಲ್ಲಿ ಹೋಗಿ SP ಆಫೀಸಿಗೆ ಒಂದು ಕಂಪ್ಲೇಂಟ್ ಕೊಡಿ. ಅವರೇ ಎಲ್ಲ ಕಂಪ್ಲೇಂಟ್ ಬರ್ದಿದ್ಯಾರು? ಗಿರೀಶ್ ಮಟ್ಟಣ್ಣ ಅವರು ಪೂರ್ತಿ ಡೀಟೇಲ್ ಆಗಿ ನಾನೇನು ಬರ್ದಿಲ್ಲ. ಮಣಿಪಾಲ್ ಕಾಲೇಜು, MBBS ನಾನೇನು ಬರ್ದಿಲ್ಲ. ಕೋಲ್ಕತ್ತಾ, ಅದಾದ್ಮೇಲೆ ಧರ್ಮಸ್ಥಳಕ್ಕೆ ಹೋದ್ರು ಸ್ನೇಹಿತರ ಜೊತೆ, ಅಲ್ಲಿ ಮಿಸ್ಸಿಂಗು, ಅದೆಲ್ಲ ಶಿವಶಂಕರ್ ಕ್ರಿಯೇಟ್ ಮಾಡಿದ್ರು. ಒಂದು ಕ್ಯಾರೆಕ್ಟರ್ನ ಶಿವಶಂಕರ್ ಅನ್ನೋರು ತಮ್ಮ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗೋಸ್ಕರ ಅದನ್ನ ಕ್ರಿಯೇಟ್ ಮಾಡಿದ್ರು. ಅದನ್ನ ಮುಂದುವರಿಸಿದ್ದು ಆ ಕಥೆನ ಇವರು ಟೈಮ್ ಲೈನ್ ಹಾಕಿ ಅದನ್ನ ಡ್ರಾಫ್ಟ್ ಮಾಡಿದ್ದು ಗಿರೀಶ್ ಮಟ್ಟಣ್ಣ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.